ರವಿ ಪಂಚಮ ಸ್ಥಾನದಲ್ಲಿರ್ತಾರೆ. 6ನೇ ಮನೆಯಲ್ಲಿ ಗುರು ಮತ್ತು ಶುಕ್ರಗಳು ಬರ್ತಾರೆ. ಕುಂಭರಾಶಿಗೆ 6ನೇ ಮನೆಗೆ ಬಂದಾಗ ಗುರುವು ಆದಷ್ಟು ಸ್ವಲ್ಪ ಉತ್ತಮವಾದಂಥ ಒಂದು ಶುಭ ವಾರ್ತೆಗಳೇನಂತ ಅಂದರೆ, ಪಂಚಮದಲ್ಲಿರುವಂಥ ಬುಧಗ್ರಹ ಯೋಗ ಫಲದಲ್ಲಿರ್ತಾನೆ, ಕೆಲವನ್ನ ರಕ್ಷಣೆಯನ್ನು ಮಾಡ್ತಾನೆ. ಭೂಮಿ ವಿಚಾರದಲ್ಲಿ ಲಾಭ, ಬಿಸ್ನೆಸ್ಸಲ್ಲಿ ಸಮಯ ಸಿಕ್ಕಿದ್ರೆ ಸ್ವಲ್ಪ ರೆಸ್ಟ್ ಮಾಡೋಣ, ಸ್ವಲ್ಪ ಇವತ್ತಾಗುವಂಥ ಕೆಲಸವನ್ನು ನಾಳೆ ಮಾಡೋಣ ಅನ್ನುವಂತಹ ಸೋಂಬೇರಿತನ ಕೇವಲ 1 ವರ್ಷಗಳ ಕಾಲ ಅಷ್ಟೇ. ದಿನವೂ ಸಹ ನಿಮಗೆ ಕಡಿಮೆ ಆದಂಗೆ ನಿಮ್ಮ ಕಷ್ಟ ದಿನಗಳು ಕಡಿಮೆ ಆಯಿತು ಅಂತ ಶುಭ ದಿನಗಳು ಬರ್ತಾ ಇದೆ ಎನ್ನುವಂಥ ವಾತಾವರಣ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ ಸುಮಾರು ಜನಗಳ ಕೇಳ್ತಿರ್ತಾರೆ. ಈ ಕುಂಭರಾಶಿ ಆದಷ್ಟು ಸಹ ಈ ಜನಗಳ ಗೊಂದಲ ಜಾಸ್ತಿ. ಕುಂಭರಾಶಿಯವರಿಗೆ ಕುಂಭರಾಶಿಗೆ ನೋಡಿ, ಇನ್ನೂ 1 ವರ್ಷಗಳ ಕಾಲದ 7.5 ಇದೆ, ಇನ್ನೂ ಬದಲಾವಣೆಗಳೇನು ಕಂಡಿಲ್ಲ. ಅದರ ಜೊತೆಯಲ್ಲಿ ಈಗ ನಿಮಗಿರುವಂಥದ್ದು ಈ ಕುಂಭರಾಶಿಗೆ ಪಂಚಮ ಸ್ಥಾನದಲ್ಲಿ ಬರುವಂಥದ್ದು ಬುಧಗ್ರಹ. ಕೆಲವು ದಿನಗಳಾದ ನಂತರದಲ್ಲಿ ಷಷ್ಠಮ ಸ್ಥಾನಕ್ಕೂ ಬರ್ತಾರೆ. ರವಿ ಪಂಚಮ ಸ್ಥಾನದಲ್ಲಿರ್ತಾರೆ. ಮತ್ತು ಷಷ್ಠಮ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಗುರು ಮತ್ತು ಶುಕ್ರಗಳು ಬರ್ತಾರೆ. ಕುಂಭರಾಶಿಗೆ 6ನೇ ಮನೆಗೆ ಬಂದಾಗ ಗುರುವು ಆದಷ್ಟು ಸ್ವಲ್ಪ ತೊಂದರೆಗಳನ್ನು ನಾವು ನೋಡ್ತಿರ್ತೀವಿ. 6ನೇ ಮನೆಯಲ್ಲಿ ಹಣಕಾಸಿನ ದುಂದು ವೆಚ್ಚ, ಪ್ರಯತ್ನಿಸಿದ ಕೆಲಸಗಳಲ್ಲಿ ಸ್ವಲ್ಪ ಫೇಲ್ಯೂರ್ ಆಗುವಂಥ ವಾತಾವರಣಗಳು, ಇನ್ನೂ ಒಂದು ರೀತಿಯಾದಂತಹ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು, ಸ್ವಲ್ಪ ಬೇಸರದ ವಾತಾವರಣಗಳು, ಪ್ರಯತ್ನಿಸಿದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆಗಳು, ಇವೆಲ್ಲವೂ ಸಹ ಕಾಣುವಂಥ ಸಾಧ್ಯತೆಗಳು ಕುಂಭರಾಶಿಗಿನ್ನು ಇರುತ್ತೆ. ಅದರಲ್ಲಿ ಉತ್ತಮವಾದಂಥ ಒಂದು ಶುಭ ವಾರ್ತೆಗಳೇನಂತ ಅಂದರೆ, ಪಂಚಮದಲ್ಲಿರುವಂಥ ಬುಧಗ್ರಹ ಯೋಗ ಫಲದಲ್ಲಿರ್ತಾನೆ. ಕೆಲವು ದಿನಗಳ ಕಾಲ, ಜೂನ್ ತಿಂಗಳಲ್ಲಿ ಕೆಲವು ದಿನಗಳ ಕಾಲದವರೆಗೂ ಸಹ ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಭೂಮಿ ವಿಚಾರದಲ್ಲಿ ಲಾಭ, ಬಿಸ್ನೆಸ್ಸಲ್ಲಿ ಲಾಭ, ಕೈ ಹಾಕಿದ ಕೆಲಸಗಳಲ್ಲಿ ಸ್ವಲ್ಪ ಲಾಭದಾಯಕ, ಒಂದು ರೀತಿಯಾದಂಥ ಬುಧನ ಯೋಗ ಫಲ ತುಂಬ ಚೆನ್ನಾಗಿ ಸಿಗುತ್ತೆ. ಪಂಚಮದಲ್ಲಿರುವಂತಹ ರವಿಯ ಯೋಗ ಫಲ ಏನು ಕೊಡುತ್ತೆ ಅಂತ ಅಂದರೆ, ನಿಮ್ಮ ವ್ಯಕ್ತಿತ್ವವನ್ನು ಒಂದು ಉತ್ತಮವಾಗಿ ಇಟ್ಟಿರುತ್ತೆ. ನಿಮಗೆ ಎಷ್ಟೇ ಕಷ್ಟಗಳು ಬಂದರೂ, ಏನೇ ಸಮಸ್ಯೆಗಳು ಬಂದರೂ ನಿಮ್ಮ ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಅದು ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಅವರು ರವಿಗ್ರಹ. ಗೌರವ ಚೆನ್ನಾಗಿ ಸಂಪಾದನೆ ಮಾಡ್ತೀರಿ. ಉತ್ತಮವಾದಂಥ ಹೊರ ಪ್ರಪಂಚದಲ್ಲಿ ಉತ್ತಮವಾದಂಥ ಗೌರವ ಇದೆ, ನಿಮಗೆ ಉತ್ತಮವಾದಂಥ ಮನ್ನಣೆಗಳಿದೆ. ಆದರೆ ಪ್ರಯತ್ನಿಸೋ ಕೆಲಸವೆಲ್ಲವೂ ಸಹ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಕೋಪದ ವಾತಾವರಣ ಜಾಸ್ತಿ ಇದೆ. ಜೊತೆಯಲ್ಲಿ ಸ್ವಲ್ಪ ನಮಗೆ ಸೋಂಬೇರಿತನವೂ ಜಾಸ್ತಿ ಇದೆ. ಲವಲವಿಕೆಯಿಂದ ಬೆಳಗ್ಗೆ ಎದ್ದು ಪಟಪಟನೆ ಓಡಾಡಿ ನಾವೇನಾದರೂ ಒಂದು ಕೆಲಸ ಮಾಡೋಣ, ಒಂದು ಕಾರ್ಯ ಮಾಡೋಣ, ಎಲ್ಲರೂ ಹೊರಗಡೆ ಓಡಾಡೋಣ, ಇನ್ನೊಂದು ಪ್ರಯತ್ನಗಳನ್ನು ಮಾಡೋಣ ಅನ್ನುವಂತಹ ಮನಸ್ಸು ಬಹಳ ಕಡಿಮೆ. ಸಮಯ ಸಿಕ್ಕಿದ್ರೆ ಸ್ವಲ್ಪ ನಿದ್ರೆ ಮಾಡೋಣ, ಸಮಯ ಸಿಕ್ಕಿದ್ರೆ ಸ್ವಲ್ಪ ರೆಸ್ಟ್ ಮಾಡೋಣ, ಸ್ವಲ್ಪ ಇವತ್ತಾಗುವಂಥ ಕೆಲಸವನ್ನು ನಾಳೆ ಮಾಡೋಣ ಅನ್ನುವಂತಹ ಸೋಂಬೇರಿತನದ ಮಾತುಗಳು, ಸ್ವಲ್ಪ ಸೋಂಬೇರಿತನ ಆವರಿಸ್ಕೊಂಡಿರುತ್ತೆ. ಇದಕ್ಕೆ ನೀವೇನು ಮಾಡ್ಬೋದು ಅಂತ ಅಂದರೆ, ಕೆಲಸ ಆಗಲಿ ಆಗದಲ್ಲೇ ಇರಲಿ, ಆದಷ್ಟು ಸಹ ಈ ರೀತಿಯಾದಂಥ ಮಾತುಗಳನ್ನು ನಾಳೆ ಮಾಡೋಣ ಅನ್ನುವುದಕ್ಕಿಂತಲೂ ಸಹ ಇವತ್ತೇ ಪ್ರಯತ್ನವನ್ನು ಮಾಡೋಣ ಅನ್ನುವಂಥದ್ದಕ್ಕೆ ನಿರ್ಧಾರಕ್ಕೆ ಬರಬೇಕು. ಮತ್ತು ಆ ಕೆಲಸವನ್ನು ನಾವು ಕೈ ಹಿಡಿಬೇಕು. ಆ ಕೆಲಸದಲ್ಲಿ ನಾವು ಸಾಕ್ತಾ ಇರಬೇಕು. ಇವತ್ತು ಸಿಗುವಂತಹ ಒಂದು ರಿಸಲ್ಟು ನಾಳೆ ಸಿಗಲಿ ಪರವಾಗಿಲ್ಲ, ಆ ರಿಸಲ್ಟ್ ನಾಳೆ ಸಿಕ್ಕಿದ್ರೂ ಸಹ ಅದು ಉತ್ತಮವಾದಂಥ ರಿಸಲ್ಟ್ ಆಗಿರಲಿ. ಅದಕ್ಕೋಸ್ಕರ ಮಲ್ಲಂತೂ ಕಾಲಹರಣವನ್ನು ಮಾಡೋದಕ್ಕೆ ಕುಂಭರಾಶಿಯವರು ಖಂಡಿತವಾಗಿ ಹೋಗಬೇಡಿ. ಮನೆಯಲ್ಲಿ ಕಾಲಹರಣ ಮಾಡಿದಷ್ಟು ಸಹ, ನೀವು ಇದ್ದಷ್ಟು ಸಹ ಮಾಡದೆ ಮಕ್ಕಳಿಂದ ಸ್ವಲ್ಪ ಬೈಗಳವೇ ಹೊರತು, ಮನೆಯಿಂದ ಟೆನ್ಷನ್ನೇ ಹೊರತು ನಿಮಗೇನು ನಿರಾಳತೆ, ರೆಸ್ಟ್ ಅನ್ನೋದೇನು ಸಿಗಲ್ಲ. ಅಯ್ಯೋ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಬಂದರೆ ನಿಮ್ಮ ಕಾಟನೇ ಜಾಸ್ತಿ ಆಯ್ತಲ್ಲ ಅನ್ನುವಂಥ ವಾತಾವರಣಗಳಂತೂ ಖಂಡಿತವಾಗಿರುತ್ತೆ. ಆದ್ದರಿಂದ ಅದು ಕೆಲಸ ಆಗಲಿ ಆಗದಲ್ಲೇ ಇರಲಿ, ಆ ಕೆಲಸ ಪ್ರಯತ್ನವನ್ನು ಮಾಡಬೇಕು. ಅಂದರೆ ಕೆಟ್ಟ ಪ್ರಯತ್ನವನ್ನು ಮಾಡಬೇಡಿ. ನಮ್ಮ ಈಗ ಅಂದ್ಕೊಂಡಿರ್ತೀವಿ ಆ ಪ್ರಯತ್ನ ಆಗಬೇಕು ಅಂತಂದರೆ, ಯಾರನ್ನ ನೋಡಬೇಕಾ, ಯಾರನ್ನ ವಿಚಾರಿಸ್ಬೇಕಾ, ಆ ಪ್ರಯತ್ನಕ್ಕೆ ಹೋಗ್ಬೇಕಾ, ಅದಕ್ಕೆ ಹೋಗ್ತಲೇ ಇರಬೇಕೇ ಹೊರತು ನಿದ್ರೆ ಆವರಿಸ್ಕೊಡುತ್ತೆ, ಸೋಂಬೇರಿತನ ಅನ್ನುವಂಥ ಕಾಡುತ್ತೆ, ನಿಮಗೆ ಒಂದು ರೀತಿಯ ಲೇಜಿನೆಸ್ ಅದೆಲ್ಲ ತಂದು ಕೊಡುತ್ತೆ. ಆದರೆ ನಮ್ಮ ನಿರ್ಧಾರ ನಾವು ಮಾಡಬೇಕು. ಅದೇನೇ ತಂದು ಕೊಟ್ಟರು ಸಹ ನಾವು ಇಲ್ಲ ನಾನೀಗ ಹೋಗ್ತೀನಿ, ಈಗ ಮಾಡಬೇಕು, ಈಗಲೇ ಆಗಬೇಕು ಅದು ಅನ್ನುವಂತಹ ಒಂದು ಆತುರತೆಯ ನಿರ್ಧಾರಗಳನ್ನು ನೀವು ಇಟ್ಕೊಂಡು ವ್ಯವಹಾರಗಳನ್ನು ಮಾಡಿಕೊಂಡಾಗ ಕುಂಭರಾಶಿಗೆ
ಆಗುವಂತಹ ಸ್ವಲ್ಪ ಆಗಲಿ, ನಾಳೆನೇ ಆಗಲಿ, ಆದರೂ ಅದು ಉತ್ತಮವಾಗಲಿ ಅನ್ನುವಂಥಕ್ಕೋಸ್ಕರ ಇವತ್ತೇ ಪ್ರಯತ್ನವನ್ನು ನಾವು ಮಾಡಬೇಕು. ನಿಮಗೆ ಬುಧ ತುಂಬ ಚೆನ್ನಾಗಿದ್ದಾರೆ. ಬುಧ ಚೆನ್ನಾಗಿದ್ದಾಗ ನಿಮ್ಮ ಟೆಕ್ನಿಕಲ್ ಮೈಂಡ್ ತುಂಬ ಚೆನ್ನಾಗಿರುತ್ತೆ. ಬುಧ ನಿಮಗೆ ಉತ್ತಮವಾದಂಥ ಆಲೋಚನೆಗಳನ್ನು ಕೊಡ್ತಾನೆ. ನಿಮ್ಮ ಆಲೋಚನೆಗಳು ಸಕ್ಸಸ್ ಆಗುವಂಥ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡ್ತಾನೆ. ಬುಧನ ಜೊತೆಯಲ್ಲಿರುವಂಥ ರವಿಯೂ ಸಹ ನಿಮಗೆ ಕೀರ್ತಿ ಭಂಗವಾಗದ ರೀತಿಯಲ್ಲಿ, ನಿಮ್ಮ ಹೆಸರು ಹಾಳಾಗದ ರೀತಿಯಲ್ಲಿ ನಿಮಗೆ ಗೌರವವನ್ನು ಕಾಪಾಡುವಂತಹ ಒಂದು ದಿನವನ್ನು ಸೂರ್ಯಗ್ರಹ ಖಂಡಿತವಾಗಿ ನಿಮಗೆ ತಂದು ಕೊಡ್ತಾರೆ. ತಂದೆಯಿಂದ ಉಡುಗೊರೆ, ತಂದೆಯಿಂದ ಪ್ರೀತಿ ವಾತ್ಸಲ್ಯ ಇವೆಲ್ಲವೂ ನಿಮಗೆ ಸಿಗುತ್ತೆ ಕುಂಭರಾಶಿಯವರಿಗೆ. ಆದರೆ ನಾನು ಆಗಲೇ ಹೇಳಿದೆ, ಗುರುವಿನ ಬಲ ಇಲ್ಲ, ಶುಕ್ರನ ಬಲ ಇಲ್ಲ ಅಂದಾಗ ಸ್ವಲ್ಪ ಇವತ್ತಾಗುವಂಥ ಕೆಲಸ ನಾಳೆ ಆಗುತ್ತೆ. ಆಗಲಿ, ಪ್ರಯತ್ನವನ್ನಂತೂ ಯಾವುದು ಬಿಡೋದು ಬೇಡ. 7.5 ಇದೆ, ಸ್ವಲ್ಪ ಇನ್ನೂ ಕೋಪದ ವಾತಾವರಣ ಜಾಸ್ತಿ ಇದೆ, ನಿಮಗೆ ಸ್ವಲ್ಪ ದುಡುಕು ಸ್ವಭಾವ ಇದೆ, ಜೊತೆಯಲ್ಲಿ ನಿಮಗೆ ಕೋಪ ಜಾಸ್ತಿ ಬರ್ತಾ ಇದೆ. ಅದನ್ನು ಹೇಳಿದ್ದು ಸ್ವಲ್ಪ ಆದಷ್ಟು ಸಹ ಅದಕ್ಕೆಲ್ಲವೂ ಸಹ ಸ್ವಲ್ಪ ನೀವು ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಹಿಂಗಿದ್ರೆ ಏನು ಮಾಡಬೇಕು, ಹಂಗಾದ್ರೆ ಏನು ಮಾಡಬೇಕು, ಇವೆಲ್ಲವೂ ಸಹ ನೀಟಾಗಿ ಪ್ಲಾನ್ ಮಾಡಿಕೊಂಡೇ ವ್ಯವಹಾರವನ್ನು ಮಾಡಿ ಅನುಕೂಲವಾಗುತ್ತೆ. ಕೆಲವು ದಿನಗಳ ಕಾಲ ದಿನ ಕಳೆದ ಹಾಗೆ 7.5 ಅನ್ನುವಂಥದ್ದು ಕಡಿಮೆ ಆಗ್ತಾ ಕೇವಲ 1 ವರ್ಷಗಳ ಕಾಲ ಅಷ್ಟೇ. ದಿನವೂ ಸಹ ನಿಮಗೆ ಒಂದೊಂದು ದಿನವೂ ಸಹ ನಿಮಗೆ ಕಡಿಮೆ ಆದಂಗೆ ನಿಮ್ಮ ಕಷ್ಟ ದಿನಗಳು ಕಡಿಮೆ ಆಯಿತು ಅಂತ ಶುಭ ದಿನಗಳು ಬರ್ತಾ ಇದೆ ಅನ್ನುವಂಥ ವಾತಾವರಣ. ನಿಮ್ಮ ರಾಶ್ಯಾಧಿಪತಿ ಬಂದು ಶನಿಗ್ರಹನೇ. ನೀವು ಪ್ರಾರ್ಥನೆ ಮಾಡಬೇಕಾಗಿರುವಂಥ ಶನಿಗ್ರಹನೇ. ಶನಿಯ ಉಪಾಸನೆ, ಹನುಮಂತನ ಪ್ರಾರ್ಥನೆ ಇವೆರಡನ್ನಂತೂ ಮರಿಲೇಬಾರ್ದು. ಎಲ್ಲೇ ಹನುಮಂತನ ದೇವಸ್ಥಾನ ಆದರೆ ಅಲ್ಲಿ ಹೋಗಿ 5 ನಿಮಿಷ ಕೈ ಮುಕ್ಕೊಂಡು ಪೂಜೆ ಮಾಡಿಸಿ 5 ನಿಮಿಷ ಕಾಲಹರಣ ಮಾಡಿ ಬನ್ನಿ. ಎಲ್ಲೋ ಕಾಲಹರಣ ಮಾಡೋದ್ಬಿಟ್ಟು ಆ ಹನುಮಂತನ ದೇವಸ್ಥಾನದಲ್ಲಿ 10 ನಿಮಿಷಗಳ ಕಾಲ ಕೂತು ಬನ್ನಿ. ಶರ್ಮಾತ್ಮನ ದೇವಸ್ಥಾನಕ್ಕೆ ಹೋದಾಗ ಒಂದು ಎಳ್ಬತ್ತಿ ಹಚ್ಚಿ ಅಲ್ಲಿ ನಿಮ್ಗೆ ಸಾಧ್ಯವಾದರೆ ಒಂದು ಅರ್ಚನೆ ಮಾಡಿಸಿ ಅಲ್ಲೊಂದು 10 ನಿಮಿಷ ಕೂತು ಬನ್ನಿ. ಇದೆಲ್ಲವೂ ಸಹ ನಿಮಗೆ ಮನಸ್ಸಿಗೆ ನಿರಾಳತೆಯನ್ನು ತಂದು ಕೊಡುತ್ತೆ. ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿಯ ವಾತಾವರಣಗಳನ್ನಂತೂ ಖಂಡಿತವಾಗಿ ಕುಂಭರಾಶಿಗೆ ಅದು ಕೊಡುತ್ತೆ. ನಮಸ್ಕಾರ.